ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ರುಚಿ. ಇವತ್ತು ನಾನು ಶೇರ್ ಮಾಡ್ತಾ ಇದ್ದೇನೆ ಪಾಲಕ್ ದಾಲ್ ರೆಸಿಪಿ. ಇದನ್ನು ಮಾಡಲಿಕ್ಕೆ ತುಂಬ ಈಸಿ ಹಾಗೂ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಬೇಗನೆ ಮಾಡ್ಬೋದು ಕೂಡ, ಹಾಗೂ ತುಂಬಾ ರುಚಿಯಾದಂತಹ ಒಂದು ರೆಸಿಪಿ. ಮೊದಲಿಗೆ ಪಾಲಕನ್ನು ಈ ರೀತಿ ಸಣ್ಣದಾಗಿ ಹೆಚ್ಚಿ ತಗೊಳ್ಳಿ ಹಾಗೂ ಚೆನ್ನಾಗಿ ವಾಶ್ ಮಾಡಿ ಇಡಿ. ಇವಾಗ ಒಂದು ಟೊಮೆಟೊ ತಗೊಳ್ಳಿ, ಸಣ್ಣದಾಗಿ ಹೆಚ್ಚಿ ಇದನ್ನು ಕೂಡ ಸೈಡಿಗೆ ಇಡುವ. ನಾನು 2 ಸಣ್ಣ ಈರುಳ್ಳಿಯನ್ನು ತಗೊಂಡಿದ್ದೇನೆ. ನೀವು ಒಂದು ದೊಡ್ಡ ಈರುಳ್ಳಿಯನ್ನು ಕೂಡ ತಗೊಳ್ಬಹುದು. ಇದನ್ನು ಕೂಡ ಸ್ಲೈಸ್ ಮಾಡಿ ಇಡಬೇಕು. ಹಾಗೂ ಬೆಳ್ಳುಳ್ಳಿ ಒಂದು 5 ಎಸಳಷ್ಟು ಇಲ್ಲಿ ತಗೊಂಡಿದ್ದೇನೆ. ಹಾಗೂ ಒಂದು ಸಣ್ಣ ತುಂಡಷ್ಟು ಶುಂಠಿಯನ್ನು ಸಣ್ಣದಾಗಿ ಹೆಚ್ಚಿ ತಗೊಳ್ತಾ ಇದ್ದೇನೆ. ಇವಾಗ ತೊಗರಿಬೇಳೆಯನ್ನು ಬೇಯಿಸಬೇಕು. ತೊಗರಿಬೇಳೆಗೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊವನ್ನು ಹಾಕಿ ಹಾಗೂ ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ಒಳ್ಳೆ ಮಾಡಿ ಬೇಯಿಸುವ. ಇವಾಗ ಒಂದು ಕಡಾಯಿಗೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿಯಾಗಿದ್ದೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ ಹಾಗೂ ಚೆನ್ನಾಗಿ ಫ್ರೈ ಮಾಡಿ. ಬೆಳ್ಳುಳ್ಳಿ ಹಾಗೂ ಶುಂಠಿಯನ್ನು ಕೂಡ ಈ ಸಮಯದಲ್ಲೇ ಹಾಕಿ ಎಲ್ಲ ಜೊತೆಗೆ ಒಳ್ಳೆ ಮಾಡಿ ಫ್ರೈ ಮಾಡಬೇಕು. ಇವತ್ತಿನ ರೆಸಿಪಿಗೆ ನಾನು ಸವಿತಾ ಬಾಫದ್ ಮಸಾಲ ಯೂಸ್ ಮಾಡ್ತಾ ಇದ್ದೇನೆ. ಇದರಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಉಂಟು, ಹಾಗಾಗಿ ಈ ಮಸಾಲ ಪುಡಿ ಹಾಕಿದರೆ ಸಾಕು, ಬೇರೆ ಏನೂ ಹಾಕಬೇಕಂತ ಇಲ್ಲ. ನಾನು ಇಲ್ಲಿ 1.5 ಟೀ ಸ್ಪೂನಷ್ಟು ಬಾಫದ್ ಮಸಾಲ ಹಾಕಿದ್ದೇನೆ ಹಾಗೂ ಒಂದು ಫ್ಯೂ ಸೆಕೆಂಡ್ಸ್ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿದರೆ ಸಾಕು. ಈಗ ತೊಳೆದು ಇಟ್ಕೊಂಡಂತಹ ಪಾಲಕ್ ಸೊಪ್ಪನ್ನು ಹಾಕಿ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ತಾ ಹೋಗಿ. ಇದಕ್ಕೆ ನೀರೆಲ್ಲ ಏನು ಹಾಕಬೇಕಂತ ಇಲ್ಲ, ಸ್ವಲ್ಪ ಉಪ್ಪು ಹಾಕಿ ಮುಚ್ಚಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಯಿಸಿದರೆ ತನ್ನಷ್ಟಕ್ಕೆ ನೀರು ಬಿಡುತ್ತೆ ಪಾಲಕ್ ಸೊಪ್ಪು. ಇವಾಗ ಒಂದು 1/2 ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ. ಇದು ಆಪ್ಷನಲ್, ಬೇಕಾದರೆ ಹಾಕಿ. ಪಾಲಕ್ ಸೊಪ್ಪು ಒಂದು ಸ್ವಲ್ಪ ಕಹಿ ಬರುತ್ತೆ, ಅದಕ್ಕೋಸ್ಕರ ನಾನು ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ. ಇದರಿಂದ ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ. ಪಾಲಕ್ ಸೊಪ್ಪು ಬೇಯ್ತಾ ಬರುವಾಗ ಇದಕ್ಕೆ ನಾವು ಬೇಯಿಸಿಟ್ಟಂತಹ ತೊಗರಿಬೇಳೆ ಹಾಗೂ ಟೊಮೆಟೊ ಏನಿದೆ ನೋಡಿ, ಅದನ್ನು ಇದಕ್ಕೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕುದಿ ಬರಲಿಕ್ಕೆ ಬಿಡುವ. ಒಂದು ಕುದಿ ಬಂದಿದ್ದೆ ಉಪ್ಪನ್ನು ಚೆಕ್ ಮಾಡಿ, ಉಪ್ಪು ಕಮ್ಮಿ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ ಹಾಗೂ ಮಿಕ್ಸ್ ಮಾಡಿ ಗ್ಯಾಸ್ ಸ್ಲೋ ಮಾಡಿ ಸೈಡಲ್ಲಿ ಇಡುವ. ಇವಾಗ ನಾನು ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದೇನೆ. ಇಲ್ಲಿ ಒಂದು ಪ್ಯಾನಿಗೆ ಸ್ವಲ್ಪ ಕೊಕೊನಟ್ ಆಯಿಲನ್ನು ಹಾಕಿದ್ದೇನೆ ಹಾಗೂ ಸಾಸಿವೆಯನ್ನು ಹಾಕಿದ್ದೇನೆ. ಸಾಸಿವೆ ಸಿಡಿತಾ ಬರುವಾಗ 4 ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಜೀರಾ, ಒಂದು ಮೆಣಸನ್ನು ಕಟ್ ಮಾಡಿ ಹಾಕಿದ್ದೇನೆ. ಹಾಗೂ ಸ್ವಲ್ಪ ಮೆಣಸಿನ ಹುಡಿಯನ್ನು ಹಾಕಿದ್ದೇನೆ. ಇಷ್ಟು ಹಾಕಿದರೆ ಒಗ್ಗರಣೆ ರೆಡಿ ಆಯಿತು. ಇದನ್ನು ಸಾಂಬಾರಿಗೆ ಹಾಕುವ. ಇವಾಗ ಪಾಲಕ್ ದಾಲ್ ರೆಡಿಯಾಗಿದೆ, ನೋಡ್ಬೋದು ನೀವು. ತುಂಬ ಸಿಂಪಲ್ಲಾಗಿ ಹಾಗೂ ಕ್ವಿಕ್ಕಾಗಿ ಮಾಡ್ಬೋದು. ಇದನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಸಾಂಬಾರು ರೀತಿ ಕೂಡ ಮಾಡ್ಬೋದು ಹಾಗೂ ಮಧ್ಯಾಹ್ನ ಅನ್ನದ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೈಡಲ್ಲಿ ಒಂದು ಮೀನು ಫ್ರೈ ಅಥವಾ ಪಿಕ್ಕಲ್ ಇದ್ದರೂ ನಮಗೆ ಚೆನ್ನಾಗಿ ಊಟ ಸೇರುತ್ತೆ.
ನಿಮಗೆ ಕೂಡ ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ಹೇಗೆ ಆಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಇದರ ಜೊತೆ ಪಿಕ್ಕಲ್ ಕೂಡ ಒಂದು ಸೂಪರ್ ಕಾಂಬಿನೇಷನ್. ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.